ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಅನಿಲ್ ಕರಿ. ಇವರು ಮೂಲತಃ ಧಾರವಾಡಿನವರು. ಕಳೆದ 44 ವರ್ಷಗಳಿಂದ ಶಿರಸಿಯಲ್ಲಿ ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಉತ್ತರ ಕನ್ನಡ ಜಿಲ್ಲಾ ಯೋಗ ಫೆಡರೇಷನ್ ಇದರ ಅಧ್ಯಕ್ಷರಾಗಿಯೂ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲಿ ಕಳೆದೊಂದು 44 ವರ್ಷಗಳಿಂದ ಇಂಜಿನಿಯರ್ ಆಗಿ ನೀನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಮ್ಮ ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ತಾವು ಕನ್ಸ್ಟ್ರಕ್ಷನ್ ವರ್ಕ್ಗಳನ್ನು ಮಾಡಿದ್ದೀರಿ, ಕನ್ಸಲ್ಟಿಂಗ್ ಸರ್ವಿಸ್ಗಳನ್ನು. ಈಗ ಇವತ್ತಿನ ಪರಿಸ್ಥಿತಿ ಶಿರ್ಸಿ ಅಂತಲ್ಲ, ಬಹುತೇಕ ಕಡೆ ಲ್ಯಾಂಡ್ ರೇಟ್ ಇರ್ಬೋದು, ಬಾಕಿ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂಗೆ ಮಟೀರಿಯಲ್ ರೇಟ್ ಇರ್ಬೋದು, ಎಲ್ಲದೂ ಒಂದಕ್ಕಿಂತ ಒಂದು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಮನುಷ್ಯರದ್ದು ಒಂದು ಜನಸಾಮಾನ್ಯರದ್ದು ಆದಾಯನೂ ಒಂದು ಹಂತಕ್ಕೆ ಏರ್ತಾ ಇದೆ. ಹಾಗಾಗಿ ಈಗ ಏರ್ತಾ ಇರುವಂಥ ಮಟೀರಿಯಲ್ಲು ಜೊತೆಗೆ ಆದಾಯದ ದೃಷ್ಟಿಕೋನದಲ್ಲಿ ಈಗ ಯಾವುದೋ ಒಬ್ಬ ಮಧ್ಯಮ ವರ್ಗದವರು ಒಂದು ವಿತಿನ್ ಏನು ಅವ್ರ ಬಜೆಟ್ ಏನಿರುತ್ತೆ, ಒಂದು ನಾರ್ಮಲ್ ಒಂದು 40 ಲಕ್ಷನೋ 50 ಲಕ್ಷನೋ ಅಥವಾ ಒಂದು ಅವ್ರವ್ರ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಜೆಟಿಂದ ಮನೆ ಕಟ್ಟಬೇಕುಳಾದರೆ ಯಾವ್ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಅಂತೀರಿ? ನಾರ್ಮಲ್ ಆಗಿ ಏನಾಗ್ತಾ ಇದೆ, ಒಂದು ಲ್ಯಾಂಡ್ ಕಾಸ್ಟ್ ಕಂಪ್ಯಾರಿಟಿವ್ಲಿ ಒಂದು 20 ವರ್ಷಕ್ಕೆ ಕಂಪೇರ್ ಮಾಡಿದರೆ ಲ್ಯಾಂಡ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಹೌದು. ಲ್ಯಾಂಡ್ ಕಾಸ್ಟ್ ಅಂದರೆ ಈಗ ಮೊದಲು ಏನು 2.5 ಗುಂಟೆ 3 ಗುಂಟೆ ಜಾಗ ತಗೋತಿದ್ರು, ಅವರು 1 ಗುಂಟೆ ಅಷ್ಟು ದುಡ್ಡಲ್ಲೂ ತೊಗೊಳಕ್ಕಾಗ್ತಾ ಇಲ್ಲ ಈಗ. ಆ್ಯಕ್ಚುಯಲ್ ಕಂಡೀಷನ್ ಹಾಗೆ ಸಿಟಿ ಏನೋ ಬೆಳೀತಾ ಇದೆ, ಜಾಗ ಅದರಲ್ಲೂ ನಮ್ಮ ಏರಿಯಾದಲ್ಲಿ ರೆವಿನ್ಯೂ ಸೈಟ್ಸ್ ಆಗಲಿ ಅಪ್ರೂವ್ಡ್ ಸೈಟ್ಸ್ ಆಗಲಿ ಸಿಗೋದು ಕಷ್ಟ. ಫಾರೆಸ್ಟ್ ಏರಿಯಾ ಮತ್ತೊಂದು ಎಲ್ಲ ರೆಸ್ಟ್ರಿಕ್ಷನ್ ಆದರೂ ಕೂಡ ಭಾಳಷ್ಟು ಬೆಳೀತಾ ಇದ್ದೆ, ಎಲ್ಲ ಗದ್ದೆಗಳು ಇವೆಲ್ಲನೂ ಪ್ಲಾಟ್ಸ್ ಆಗ್ತಾ ಇದೆ. ಹೌದು. ಈವನ್ ಅಷ್ಟಾದರೂ ಕೂಡ ಲ್ಯಾಂಡ್ ಕಾಸ್ಟ್ ಕಡಿಮೆ ಆಗ್ತಾ ಇಲ್ಲ. ಒಂದು 8-10 ಕಿಲೋಮೀಟರ್ ಹೊರಗಡೆ ಹೋಗ್ತಾ ಇದೆ, ಈಗ ಡೆವಲಪ್ ಆಗ್ತಾ ಇದೆ. ಅದರ ನಂತರ ಲ್ಯಾಂಡ್ ಕಾಸ್ಟ್ ನಂತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸಿರ್ಸಿಯಲ್ಲಿ ಮೇನ್ ಪ್ರಾಬ್ಲಮ್ ಅಂದರೆ ಸಿರ್ಸಿಯಲ್ಲಿ ಮಟೀರಿಯಲ್ ಎಲ್ಲದೂ ಹೊರಗಿಂದ ಬರಬೇಕು. ಲೇಬರ್ ಆಗಲಿ ಮಟೀರಿಯಲ್ ಆಗಲಿ ಪ್ರತಿಯೊಂದು ಅಟ್ಲೀಸ್ಟ್ ಒಂದು 100 ಕಿಲೋಮೀಟರ್ನಿಂದ ಮಟೀರಿಯಲ್ ಎಲ್ಲ ಬರಬೇಕು ನಮಗೆ. ಸ್ಯಾಂಡ್ ಬರಬೇಕಿದ್ರೆ ಘಟ್ಟದ ಕೆಳಗಿಂದ ಬರಬೇಕು, ಜಲ್ಲಿ ಬರಬೇಕಿದ್ರೆ ಒಂದು 60-70 ಕಿಲೋಮೀಟ್ರ್ 100 ಕಿಲೋಮೀಟರು ಹಾಗೆಲ್ಲ ಇದೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಸಿರ್ಸಿಯಲ್ಲಿ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಮೊದಲೇ ನಾವು 1,500 ಒಂದು ಸ್ಕ್ವೇರ್ ಫುಟ್ ಕಟ್ತಿದ್ವಿ, ಇವತ್ತಿಗೆ 2,500ವರೆಗೂ ಹೋಗಿದೆ. ಹಾಗಾಗಿ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದರೆ ಭಾಳಷ್ಟು ಜನ ಒಂದು ಲಿಮಿಟೆಡ್ ಬಜೆಟು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ, ಅದ್ರ ನಂತರ ಬೆಳೀತಾ ಹೋದಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಅಡಿಷನ್ಸು ಮತ್ತೊಂದು ಮಾಡ್ಕೊಂಡು ಹೋಗಿ ಲಕ್ಸುರಿ ಜೀವನದಲ್ಲಿ ಒಂದು ಸತಿ ಕಟ್ಟೋದು ಮಾಡೋಣ ಅಂತೇಳಿ ಲಾಸ್ಟಿಗೆ ಎಷ್ಟೋ ಕಡೆಗೆ ಏನಾಗ್ತದೆ ಅಂದರೆ ಅವ್ರು ಎಲ್ಲದೂ ಅವ್ರದ್ದು ಇನ್ಸ್ಟಾಲ್ಮೆಂಟ್ ಎಲ್ಲ ಕಟ್ಟಿದ ಮೇಲೆ ಜೀವನಕ್ಕೆ ಏನೋ ಸ್ವಲ್ಪ ಆಚೆ ಈಚೆ ಮಾಡದೆ ಜೀವನ ಪರ್ಯಂತ ಮನೆ ಮನೆಯದೇ ಒಂದು ಆಗ್ಬಿಡ್ತದೆ. ಹಾಗಾಗಿ ಒಂದು ಸಿನ್ಸಿಯರ್ ಸಜೆಷನ್ ಎಲ್ಲರಿಗೂ ಅಂದರೆ ಕಟ್ಟೋದಕ್ಕಿಂತ ಮುಂಚೆ ನಿಮ್ಮ ಲಿಮಿಟಲ್ಲಿ ಎಷ್ಟಿದೆ ಅದಕ್ಕೆ ತಕ್ಕಂಗೆ ನಾವು ಬಜೆಟ್ ಮಾಡ್ಕೊಂಡು, ಒಂದು ಎರಡನೇದು ಟೈಮ್ ಫ್ರೇಮಲ್ಲಿ ಮಾಡಿದವರು 2 ವರ್ಷ 3 ವರ್ಷ ಕನ್ಸ್ಟ್ರಕ್ಷನ್ ತೊಗೊಬಿಟ್ರೆ ಅದ್ರದ್ದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತದೆ. ಟೈಮ್ ಬೌಂಡ್ ಇಟ್ಕೊಂಡು ಒಂದು ಇಂಜಿನಿಯರ್ಸು, ಎರಡನೇದು ಓನರ್ ಕೂಡ ಅಷ್ಟೇ ಟೈಮು ಅಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಮಾಡಲೇಬೇಕು. ಇಂಜಿನಿಯರ್ ಬರ್ತಾರೆ ಬಿಡು ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅವರು ಸೇರಿದಾಗ ಒಂದು ಟೈಮ್ ಫ್ರೇಮ್ ಹಾಕ್ಕೊಂಡು ಡಿಸ್ಕಷನ್ಸ್ ಮಾಡ್ಕೊಂಡು ಹೋದಾಗ ಆಟೋಮೆಟಿಕಲಿ ವಿದಿನ್ ಟೈಮ್ ಫ್ರೇಮ್ ಬಿಲ್ಡಿಂಗ್ ಮುಗೀತದೆ. ಮೊದಲೆಲ್ಲ ನಾವು 4 ತಿಂಗಳು 5 ತಿಂಗಳಿಗೆಲ್ಲ ಚಾಲೆಂಜ್ ಮಾಡಿ ಮುಗಿಸ್ತಿದ್ವಿ, ಇವತ್ತಿಗೆ ಆ ಸ್ಥಿತಿ ಇಲ್ಲ. ಬಟ್ ಈವನ್ ನಾನು ಮಾಡ್ತಾ ಇರೋದು ಯಾವುದೇ ಇದಾದರೂ 8ರಿಂದ 10 ತಿಂಗಳ ಒಳಗಂತೂ ಕಂಪ್ಲೀಟ್ ಆಗೇ ಆಗ್ತದೆ. ಇದು ಒಂದು. ಆಮೇಲೆ ಮಟೀರಿಯಲ್ಸ್ಗೆ ಹೋದಾಗ ಯಾರೋ ಬಂದು ಹೇಳ್ತಾರೆ, ಒಂದು ಸತಿ ಕಟ್ಟಿಸಿ ಫಸ್ಟಿಗೆ ನಾವು ಟೈಲ್ಸ್ ಹಾಕಬೇಕು ಅಂತ ಹೊಂಟಿರ್ತೀವಿ 40-50 ರೂಪಾಯಿ. ಯಾರೋ ಬಂದು ಗ್ರಾನೈಟ್ ಹಾಕ್ಬಿಡು, ಆಯಿತು ಗ್ರಾನೈಟ್ ಹಾಕೋಣ, 50 ರೂಪಾಯಿ ಇದ್ದಿದ್ದು 150 ರೂಪಾಯಿ ಆದ್ರೂ ಅವಾಗ ಬಜೆಟಲ್ಲಿ ವೇರಿಯೇಷನ್ ಆಗಿಬಿಡ್ತದೆ. ಇನ್ನೊಂದು ಅಂದರೆ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಲ್ಲ ಸೈಟೆಲ್ಲ ತೊಗೊಂಡು ನಂತರ ಎಷ್ಟೋ ಕಡೆಗೆ ಅದು ಸಾಯಿಲ್ ಕಂಡೀಷನ್ ಸರಿ ಇರೋದಿಲ್ಲ, ನಮ್ಮದು ಎಲ್ಲೋ ಸಾಯಿಲು ಅಥವಾ ಮತ್ತೊಂದು ಲೂಸ್ ಸಾಯಿಲ್ ಇದ್ದ ಫೌಂಡೇಶನ್ ಮ್ಯಾಟರ್ ಆಗುತ್ತೆ. ಸೊ ಅವನ್ನೆಲ್ಲ ನೋಡಬೇಕಿದ್ರೆ ಫಸ್ಟಿಗೆ ಆ ಜಾಗ ತೊಗೊಳ್ಳೇಬೇಕು. ಆದಾಗ ಅಟ್ಲೀಸ್ಟ್ ನೋಡಿದಾಗ ಜಾಗ ತೊಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದಾಗ ಅಲ್ಲಿ ಫೌಂಡೇಶನ್ಗೆ ಎಷ್ಟು ಹೋಗ್ತದೆ ಏನೋ ಒಂದು ಅಂದಾಜಾದ್ರು ಅದಕ್ಕೆ ಅವರು ಮೊದಲು ಟೆಕ್ನಿಕಲ್ ಇಂಜಿನಿಯರ್ಸಿಗೆ ಕನ್ಸಲ್ಟ್ ಮಾಡಿ ಸೈಟ್ ನೋಡಿಕೊಂಡು ಅದು ಸರಿ ಇದೆಯಿಲ್ಲ ಒಂದು. ಎರಡನೇದು ಡಾಕ್ಯುಮೆಂಟೇಷನ್. ಇವತ್ತಿನ ದಿನದಲ್ಲಿ
ಈ ಫಾರ್ಮು ಹೌದು ಫಾರ್ ನಂಬರ್ 3 ಫಾರ್ಮ್ ನಂಬರ್ 3 ಅದು ಹಳ್ಳಿಗೆ ಹೋದ್ರೆ 11A ಹೌದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಶನ್ಸು. ನಮ್ಗೆ ಕಾಗದ ಪತ್ರನೇ ಅರ್ಧ ಸರಿ ಸರ್ಕಾರ ಯಾವುದನ್ನು ಈಸಿಯಾಗಿ ಮಾಡಿಕೊಡೋದಿಲ್ಲ. ಹಾಗಾಗಿ ಫಸ್ಟಿಗೆ ಒಂದು ಸ್ವಲ್ಪ ಕನ್ಸಲ್ಟ್ ಮಾಡಿದರೆ ಡಾಕ್ಯುಮೆಂಟ್ಸು ಇದು ತೊಗೊಂಡ್ರೆ ಪ್ರಾಬ್ಲಮ್ಸ್ ಕಡಿಮೆ ಆಗ್ಬೋದು ಅಂತ. ಓಕೆ ಇದು ಒಂದು ಇಷ್ಟೇ ಇದ್ರ ಬಗ್ಗೆ. ಓಕೆ ಈಗ ನೀವೊಂದು ಶಬ್ದ ಹೇಳಿದ್ರಿ, ಈಗೇನು ಫೌಂಡೇಶನ್ ಈಗ ಮನೆ ಕಟ್ಟಬೇಕಿದ್ರೆ ಜಾಗ ಫಸ್ಟ್ ನೋಡ್ಕೋಬೇಕು, ಫೌಂಡೇಶನ್ ಎಷ್ಟು ಬೇಕಾಗತ್ತೆ ಅಥವಾ ಎಷ್ಟು ಕಾಸ್ಟ್ ಬೀಳುತ್ತೆ ಆ ರೀತಿ. ಈಗ ಸಾಮಾನ್ಯವಾಗಿ ಏನು ಹೇಳ್ತೀವಿ, ಈಗ ಜನರಿಗೆ ಅಂದರೆ ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಅವ್ರವರೇ ಇಂಜಿನಿಯರ್ಸ್ ಆಗಿದ್ದಾರೆ. ಎಲ್ಲೋ ಜಲ್ಲಿ ತರಿಸ್ತಾರೆ, ಮತ್ತೆಲ್ಲೋ ರೀತಿ ತರಿಸ್ತಾರೆ, ಟೈಲ್ಸ್ ತರಿಸ್ತಾರೆ, ಮನೆ ಕೊಟ್ಕೋದು ತಪ್ಪು ಅಂತಲ್ಲ. ಆದರೆ ಯಾವುದೋ ಒಂದು ಹಂತಕ್ಕೆ ಬಂದಾಗ ಏನೋ ಸಮಸ್ಯೆ ಆದಾಗ ಇಂಜಿನಿಯರ್ಸ್ ಹತ್ರ ಬರ್ತಾರೆ. ನಿಮ್ಮ ದೃಷ್ಟಿಯಲ್ಲಿ ಈಗ ಮನೆ ಕಟ್ಟಬೇಕು ಹೇಳಿ ಯಾವುದೊಬ್ಬ ಮನುಷ್ಯನಿಗೆ ಇದೆ ಹೇಳಾದರೆ ಯಾವ ಹಂತದಲ್ಲಿ ಅವರು ಇಂಜಿನಿಯರನ್ನು ಸಂಪರ್ಕ ಮಾಡಬೇಕು ಅಂತ? ಅದು ಮನೆಯೇ ಕಟ್ಟೋದಿರ್ಬೋದು ಅಥವಾ ಯಾವುದೇ ಒಂದು ಮಗುನ ಸ್ಕೂಲಿಗೆ ಕಳಿಸೋದೇ ಇರ್ಬೋದು. ಮಾಡಿದ ನಂತರ ಬಂದು ಮಾಡಿದ ನಂತರ ಬಂದು ಏನು ಮಾಡಲಿ ಅಂದಾಗ ರಿಪೇರ್ ಮಾಡೋದು ಯಾವಾಗಲೂ ಕಾಸ್ಟ್ಲಿ. ಈ ಮಗುನ ಯಾವುದೂ ತಿಳಿಲಾರ್ದೆ ಯಾವುದು ಸ್ಕೂಲಿಗೆ ಕಳಿಸಿ ಹಿಂಗಾಗ್ತದೆ ಅಂದಾಗ ತಿರ್ಗಾ ಕರ್ಕೊಬಂದು ಮತ್ತೊಂದು ಕಡೆ ಡೊನೇಷನ್ ಕೊಡೋದು ಇದನ್ನು ಸಿಮಿಲರೇ. ಹಾಗಾಗಿ ಫಸ್ಟಿಗೆ ನೀವು ಏನೇ ಮಾಡೋಕ್ಕಿಂತ ಮುಂಚೆ ಇಂಜಿನಿಯರ್ಸ್ ಹತ್ರ ಬನ್ನಿ. ನಿಮಗೆ ಫುಲ್ ಕನ್ಸಲ್ಟೇಷನ್ ಬೇಡ, ನಿಮ್ಮ ಮನೇಲಿ ಟೆಕ್ನಿಕಲಿ ಕ್ವಾಲಿಫೈಡ್ ಇದ್ದಾರೆ ಅಂತ ಇದ್ರೂ ಕೂಡ ಯಾವಾಗಾದ್ರು ಬಂದು ಏನೇ ಮಾಡೋದಕ್ಕಿಂತ ಮುಂಚೆ ಒಂದು ಅಡ್ವೈಸ್ ತಗೊಳ್ಳಿ, ಹೇಗೆ ಮಾಡ್ಬೋದು ಅಂತ. ನೀವು ಹೇಳಿದ ಸರಿ ಇದ್ದರೆ ಅವ್ರು ಡೆಫಿನೆಟ್ ಆಗಿ ಸರಿ ಇದೆ ಅಂತ ಹೇಳ್ತಾರೆ. ಇಲ್ಲದೆ ಒಂದು ಆಲ್ಟ್ರೇಷನ್ ಏನಾದ್ರು ಇದ್ದರೆ ಮುಂಚೆ ಹೇಳ್ತಾರೆ. ಮಾಡಿದ್ದನ್ನೇ ಕೆಡಿಸೋ ಬದಲು ಕೆಡದೇ ಇರೋಂಗೆ ಮಾಡೋದು ಉತ್ತಮ. ಹೌದು, ಈಗೇನೋ ಅರ್ಧ ಮಾಡೋದು ಅಲ್ಲೇನೋ ಸಮಸ್ಯೆ. ನನಗೆ ಕೆಲವು ಸತಿ ಆಗಿದೆ, ಬರೀ ರೀಸೆಂಟ್ಲಿ ಸ್ವಲ್ಪ ಇದರಿಂದ ನನ್ನ ಹತ್ರ ಬಂದರು, ಪ್ಲ್ಯಾನ್ ಹಾಕ್ಸ್ಕೊಂಡು ಹೋದ್ರು. ಮೇಸ್ತ್ರಿ ಅವನ ಬಂದ ಇಷ್ಟೇ ಎಲ್ಲ ಪ್ಲ್ಯಾನು ಅಂತ ಸ್ಟಾರ್ಟ್ ಮಾಡಿಬಿಟ್ಟ. ಬಟ್ ಅಲ್ಲಿ ಕಾಲಮ್ಸ್ ಎಲ್ಲ ಹಾಕಿದ ನಂತರ ನಾ ಕಾಲಮ್ ಮಾರ್ಕಿಂಗೇ ಮಾಡಿಲ್ಲ. ಅದಕ್ಕೆ ಕಾಲಮ್ಸ್ ಎಲ್ಲ ಹಾಕಿದ ನಂತರ ಸರ್ ಈಗ ಹಿಂಗಾಗಿಬಿಟ್ಟಿದೆ, ಬಾಗಲೇ ಕೂತ್ಕೊಳ್ತಾ ಇಲ್ಲ, ಮತ್ತು ಕಾಲಮ್ ಸರಿ ಮಾಡಿ ಕೊಡಿ. ಏನು ಮಾಡಿದೀಯಪ್ಪ ಅಂದರೆ ಕಾಲಮ್ ಹಾಕ್ಬಿಟ್ಟೇನು ಸರ್, ನಾನು ಮಾರ್ಕೆ ಮಾಡಿಲ್ಲಪ್ಪ, ನಾನು ಹೆಂಗೆ ಮಾಡಲಿ, ಬರೋದಿಲ್ಲ ಅಂತ ಸ್ಟ್ರೈಟಾಗಿ. ಯಾಕಂದ್ರೆ ಒಂದು ಸತಿ ಏನಾಗ್ತದೆ, ಹೋಗಿ ಅದನ್ನು ಹೇಳಿದಾಗ ಅದು ಸರಿ ಆಗದೆ ಹೋದರೆ ಅವ್ರು ಬಂದಿದ್ರು ಹಿಂಗೆ ಮಿಸ್ಗೈಡ್ ಮಾಡಿದ್ರು ಅಂತ ನಾವು ಅಪವಾದನೂ ಬರ್ತದೆ. ಅದ್ರ ಬದಲು ಬರೋದಿಲ್ಲ ಅಂತೇಳಿ ಮುಂದೆ ಏನು ಮಾಡ್ಕೊಂಡ್ರು ಗೊತ್ತಿಲ್ಲ. ಅಂದ್ರೆ ಮಾಡಬೇಕಿದ್ರೆ ಸರಿಯಾಗಿ ಮುಂಚೆ ಪ್ರಿಕಾಷನ್ ಆಗಿ ಒಂದು ಗೈಡ್ ತಗೊಂಡು ನಂತರ ಬೇಕಾದ್ರೆ ಅವರೇ ಸ್ವತಃ ಮಾಡಲಿ. ಅದಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಇಂಜಿನಿಯರ್ಸ್ ಯಾವ್ದಕ್ಕೆ ಬೇಕು, ಒಂದು ಸೂಟೇಬಲ್ ಪ್ಲಾನಿಂಗ್, ಎರಡನೇದು ಮಟೀರಿಯಲ್ ಯಾವುದೋ ತರಿಸಾಕೊಂಡು ಏನೋ ಮಾಡಿ ಮಟೀರಿಯಲ್ ನೀವೇ ತರಿಸಾಕಿದ ನಂತರ ಅದು ಸರಿ ಇದೆಯಲ್ಲ, ಸೂಟೇಬಲ್ ಇದೆಯೇ ಇಲ್ಲ. ಇಟ್ಟಿಗೆ ತರಿಸಿದ್ರೆ ಇಟ್ಟಿಗೆ ಸರಿ ಇದೆಯಲ್ಲ, ಒಂದ್ಸತಿ ನೋಡಿ. ಈಗ ಸಾಮಾನ್ಯ ಏನಾಗುತ್ತೆ, ಯಾರೊಬ್ರು ವರ್ಷ ಅಂದ್ರೆ ಅವ್ರ ಜೀವಮಾನದಲ್ಲಿ ಒಂದ್ ಬಾರಿ ಮನೆ ಕಟ್ಸ್ತಾರೆ. ಆದ್ರೆ ಇಂಜಿನಿಯರ್ ವರ್ಷಕ್ಕೆ 2 ಮನೆನೋ 3 ಮನೆನೋ ಕಟ್ಸ್ತಾ ಇರ್ತಾರೆ. ದುರ್ದೈವ ಏನು ಒಂದು ಮನೆ ಕಟ್ಟಿದ ಹಾಫ್ ಇಂಜಿನಿಯರ್ ಆಗ್ಬಿಡ್ತಾನೆ. ನಾನು ಕಟ್ಬೇಕಾದ್ರೆ ಹಿಂಗಾಗಿತ್ತು, ಇದು ಹಿಂಗ್ ನೀನೇ ಮಾಡುವಂತೆ. ಅದು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅದು ಒಂದು. ಆ ನಂತರ ಗೂಗಲ್ಲು ಇಂಟರ್ನೆಟ್ಟು ಯಾವುದೋ ಒಂದು ಹಿಡ್ಕೊಂಬಂದು ನನಗೆ ಹಿಂಗೆ ಆಗಬೇಕು ಅಂತ ಅದಲ್ಲಿ ಸೂಟೇಬಲ್ ಆಗ್ತದೆ ಇಲ್ಲ. ಮತ್ತು ಪ್ಲ್ಯಾನಿಂಗಿಗೆ ನಾನು ಒಂದು ಸರ್ತಿ ಡಿಸ್ಕಸ್ ಮಾಡುವಾಗ ಯಾವಾಗಲೂ ಹೇಳ್ತಿರ್ತೇನೆ, ಪ್ಲ್ಯಾನಿಂಗ್ ಮಾಡಬೇಕಿದ್ರೆ ನಿಮ್ಮ ಮನೆ, ನಿಮ್ಮ ಸ್ಟೈಲ್ ಆಫ್ ಲಿವಿಂಗು ಅದ್ರ ತಕ್ಕಂಗೆ ಪ್ಲ್ಯಾನಿಂಗ್ ಮಾಡಿಸಿ. ಯಾವುದೋ ಒಂದು ಹಿಡ್ಕೊಬಂದು ಅದು ಸೂಟೇಬಲ್ ಆಗಲಿಕ್ಕಿಲ್ಲ. ಹಾಗಾಗಿ ಈ ಪರ್ಟಿಕ್ಯುಲರ್ಲಿ ಕಿಚನ್ ಡಿಸೈನ್ ಮಾಡ್ಬೇಕಾದ್ರೆ ನಾನು ಮೊದಲಿಂದ ಈಗ ಅದನ್ನೇ ನೆಕ್ಸ್ಟ್ ಪ್ರಶ್ನೆ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಕಿಚನ್ ಮಾಡಬೇಕಿದ್ರೆ ನಾನು ಓನರಿಗೆ ಡೈರೆಕ್ಟಾಗಿ ಹೇಳ್ತೇನೆ, ನಿಮ್ಮ ಮನೆಯವ್ರನ್ನ ಕಳಿಸ್ಕೊಡಿ, ಅವರು ಇದ್ರು ಮಾತ್ರ ನಾನು ಕಿಚನ್ ಮಾಡ್ತಾನೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಒಂದು ಅಡುಗೆ ಮನೆ ಓನರ್ ಯಾರು ಇರ್ತಾರೋ ಅವರೇ ಬರಬೇಕು. ಅವರೇ ಬಂದು ತನಗೇನು ಬೇಕು ಏನೋ ಹೇಳಿದಾಗ ಅವ್ರು ಹೇಳಿದ ಸರಿ ಇದ್ರೆ ಅವ್ರು ಹಂಗೆ ಮಾಡ್ತೇವೆ, ಇಲ್ಲಾಂದ್ರೆ ಇದು ಹೀಗೆ ಮಾಡಿದ್ರೆ ಸರಿ ಅಂತ ಸಜೆಸ್ಟ್ ಮಾಡ್ತೇವೆ. ಅದು ಯೋಗ್ಯವಾದದ್ದು. ಇಲ್ಲದೆ ಅವರು ಅವ್ರ ಹತ್ರ ನಾನು ಬಯಸ್ಕೋಬೇಕು, ನೀವು ಮನೆಯವರು ಬಯಸ್ಕೋಬೇಕು, ಅದಾಗ್ತದೆ. ಸರಿ, ಈಗ ಇವತ್ತಿನ ದಿನದಲ್ಲಿ ಮನೆ ಕಟ್ಟಲಿಕ್ಕೆ ಅಂದರೆ ಯಾವ ರೀತಿ ಟ್ರೆಂಡ್ ಮಾರ್ಕೆಟಲ್ಲಿ ಸೆಟ್ ಇದೆ? ಟ್ರೆಂಡು ಇವತ್ತಿನ ದಿನದಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮನ್ನೂ ಸೇರ್ಕೊಂಡು ಎಲ್ಲರೂ ಒಂದು ಲೆವೆಲಲ್ಲಿ ಕನ್ಫ್ಯೂಸ್ಡ್ ಲೆವೆಲಲ್ಲಿ ಇರ್ತಾರೆ. ಯಾಕೆಂದ್ರೆ ಪ್ರತಿದಿನ ಒಂದೊಂದು ಮಟೀರಿಯಲ್ ಬರ್ತದೆ, ಪ್ರತಿದಿನ ಅಡ್ವಾನ್ಸ್ಡ್ ಇದು ಬರ್ತದೆ. ಯಾವ್ದು ಹಾಕಬೇಕು, ಇವತ್ತು ಹಾಕಿದ್ದು ನಾಳೆ ಹಳೇದಾಗ್ಬಿಡ್ತದೆ. ಸರ್ ಇದು ಹಿಂಗೆ ಬಂದಿತ್ತಲ್ಲ, ಮನೆ ಕಟ್ಟಬೇಕಾದ್ರೆ ಹೊಸದಿರತ್ತೆ, ಮನೆ ಉದ್ಘಾಟನೆ ಆಗಬೇಕಿದ್ರೆ ಪ್ರವೇಶ ಮಾಡಬೇಕಾದ್ರೆ ಅದು ಹಳೇತು. ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು ಕಮೋಡು 3000 ರೂಪೀಸಿಂದ ಹಿಡ್ಕೊಂಡು 3 ಲ್ಯಾಕ್ವರೆಗೂ ಕಮೋಡ್ ಇದೆ. ನೋಡ್ಲಿಕ್ಕೆ ಹೋದಾಗ ಕನ್ಫ್ಯೂಸ್ಡ್, ನಾನು ಎಷ್ಟು ಖರ್ಚು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಒಂದು ನಿಮ್ಮ ಬಜೆಟ್ಟು, ಸ್ಟೈಲ್ ಆಫ್ ಲಿವಿಂಗು ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ನಮಗೆ ನೆಮ್ಮದಿಯಿಂದ ಇರೋ ಹಾಗೆ ಮನೆ ಕಟ್ಕೊಳ್ಳಿ. ಕಟ್ಟಿದ ನಂತರ ನೆಮ್ಮದಿ ಕೆಡಿಸ್ಕೊಳ್ಳೋದಕ್ಕಿಂತ ಮನೆ ಕಟ್ಟೋದೇ ನೆಮ್ಮದಿ ಸಲುವಾಗಿ, ಆ ನೆಮ್ಮದಿ ಹಾಳಾಗದೇ ಇದ್ದಂಗೆ ನೆಮ್ಮದಿಯಾಗಿರೋ ಹಾಗೆ ಮನೆ ಕಟ್ಕೊಳ್ಳಿ.
ಬಹಳ ಒಳ್ಳೆ ವಿಚಾರವನ್ನು ಹೇಳಿದ್ರೆ. ಈಗ ಇದ್ರ ಜೊತೆಗೆ ಇದು ನಿಮ್ಮ ಪ್ರೊಫೆಷನ್ ಆಯ್ತು, ಇದ್ರ ಜೊತೆಗೆ ಇನ್ನೊಂದನ್ನ ನೀವು ಸಾಕಷ್ಟು ವರ್ಷಗಳನ್ನ ರೂಢಿಸಿಕೊಂಡು ಬಂದಿರತಕ್ಕಂಥದ್ದು ಯೋಗ. ಈಗ ಕಳೆದ ಒಂದು 6 ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲಾ ಯೋಗ ಫೆಡರೇಷನ್ ಅಧ್ಯಕ್ಷರಾಗಿದ್ದೀರಿ. ಈ ಯೋಗ ಫೆಡರೇಷನ್ ಹೇಳುವಂಥದ್ದು ಏನು, ಅಂದ್ರೆ ಇದರ ಶುರು ಮಾಡೋದಂತ ಮೂಲ ಉದ್ದೇಶ ಏನು, ಮತ್ತು ಇದರಿಂದ ಯಾವ ರೀತಿ ಬೆನಿಫಿಟ್ ಯೋಗಕ್ಕೆ ಆಗ್ತಾ ಇದೆ? ನಾವು ಯೋಗ ಫೆಡರೇಷನ್ ಮಾಡಬೇಕು ಅಂತ ಯೋಚನೆ ಬಂದಿದ್ದು, ಒಂದು ಗ್ರೂಪಲ್ಲಿ ನಾವು ಯೋಗ ಮಾಡೋರೆಲ್ಲ ಗ್ರೂಪಲ್ಲಿ ಕೂತ್ಕೊಂಡಿದ್ದಾಗ ಒಂದು ಕಾಂಪಿಟೇಷನ್ ಮಾಡುವ ಅಂತ ಬಂತು. ಆವಾಗ ನಾನು ಹೇಳಿದೆ, ಬರೀ ಕಾಂಪಿಟೇಷನ್ ಒಂದೇ ಮಾಡೋದಲ್ಲ, ನಾವು ಏನೇ ಮಾಡಿದರೂ ಅದು ಸಮಾಜಕ್ಕೆ ಒಂದು ನಿರಂತರವಾಗಿ ಉಳಿಯುವಾಗ ಮಾಡಬೇಕು. ಅದಕ್ಕೆ ಒಂದು ಸಂಘಟನೆ ಮಾಡೋಣ ಅಂಥೇಳಿ ಎಲ್ಲರೂ ಒಂದು ಆಸಕ್ತರೆಲ್ಲ ಸೇರಿ ಒಂದು ಡಿಸ್ಟ್ರಿಕ್ಟ್ ಯೋಗ ಫೆಡರೇಷನ್. ಡಿಸ್ಟ್ರಿಕ್ಟ್ ಅಂತ ಮಾಡೋ ಮೂಲ ಉದ್ದೇಶ, ನಮ್ಮ ಈ ಉತ್ತರ ಕನ್ನಡ ಭಾಳ ಸ್ಕ್ಯಾಟರ್ಡ್ ಏರಿಯಾ, ಎಲ್ಲರಿಗೂ ಇಲ್ಲಿಗೆ ಬನ್ನಿ. ಈ ಕಾರವಾರದವ್ರು ಇಲ್ಲಿಗೆ ಬರಬೇಕಿದ್ರೆ 4-5 ತಾಸು ಮಾಡ್ಕೊಂಡು ಬರಬೇಕು. ಯೂಶ್ವಲಿ ನಮ್ದು ಯೋಗ ಸ್ಟಾರ್ಟ್ ಆಗೋದೇ 8 ಗಂಟೆ. 8 ಗಂಟೆ ಮುಂಚೆ ಅಲ್ಲಿಂದ ಬಂದು ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಲ್ಲೇ ಡೆವಲಪ್ ಆದರೆ ಒಳ್ಳೇದು ಅಂತ ಇಟ್ಕೊಂಡು ಆ ಉದ್ದೇಶದಿಂದ ಡಿಸ್ಟ್ರಿಕ್ಟ್ ಯೋಗ ಫೆಡರೇಷನ್ ಮಾಡೋದು. ಆ ರೀತಿ ಆಗ್ತಾ ಇದೆ. ಈಗ ಯೋಗ ಕಾಂಪಿಟೇಷನ್ಸ್ ಮಾಡಿದ್ವಿ. ಈಗ ಒಂದು 5 ವರ್ಷದ ಹಿಂದೆ ಸ್ಟೇಟ್ ಲೆವೆಲ್ ಯೋಗ ಕಾಂಪಿಟೇಷನ್ ಮಾಡಿದ್ವಿ. ಒಂದು 350-400 ಜನ ಕಾಂಪಿಟೆನ್ಸ್ ಎಲ್ಲ ಬಂದಿದ್ದರು. ಅದರ ನಂತರ ನಿರಂತರವಾಗಿ ನಮ್ಮ ಜೊತೆಗೆ ರೋಟ್ರಿ IMA ಯೋಗ ಕೇಂದ್ರದವರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಸೊ ಎಲ್ಲರೂ ಸೇರಿಕೊಂಡು ಯೋಗವನ್ನು ಎಲ್ಲರಿಗೂ ಮುಟ್ಟಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನ ಇನ್ನೂ ಮುಂದೆ ಹೋಗಬೇಕಾಗಿದೆ, ಸಾಕಷ್ಟು ಹೋಗಬೇಕು. ಒಂದು. ಎರಡನೇದ್ದು, ನಮ್ಮ ಮೇನ್ ಟಾರ್ಗೆಟ್ ಅಂದರೆ ಯಂಗ್ಸ್ಟರ್ಸು, ಯುವಕರಿಗೆ ಅಥವಾ ಮಕ್ಕಳಿಂದ ಅದು ಸ್ಟಾರ್ಟ್ ಮಾಡಿದರೆ ಒಂದು ಹೆಲ್ತ್ ಬೆನಿಫಿಟ್ಟು. ಎರಡನೇದು ಎಜುಕೇಷನ್ ಕೂಡ, ಅವರ ಶಿಕ್ಷಣಕ್ಕೂ ಕೂಡ ಅವ್ರ ಕಾನ್ಸಂಟ್ರೇಷನ್ ಡೆವಲಪ್ ಆಗಿ ಶಿಕ್ಷಣದಲ್ಲೂ ಕೂಡ ಒಳ್ಳೆಯ ಇದು ಬರ್ತದೆ. ಇದು ಎರಡನೇದು ಪರ್ಸ್ನಲ್ ಬೆನಿಫಿಟ್ಸು. ಇನ್ನು ಏಜ್ ಆದವ್ರಿಗೆ ಅಥವಾ ಮಿಡ್ಲ್ ಏಜ್ ಬಂದಾಗ ಯೋಗ ಮಾಡೋದ್ರಿಂದ ಎಲ್ಲದೂ ರೋಗ ಪರಿಹಾರ ಆಗೋದಿಲ್ಲ, ರೋಗ ಬರದೇ ಇದ್ದಂಗೆ ಮುಂದೆ ಹಾಕುವಂಗಾದರೂ ಮಾಡ್ಕೊಂಡು ಪ್ರಿವೆಂಟಿವ್. ಆಮೇಲೆ ಇವತ್ತಿನ ಸ್ಟ್ರೆಸ್ಫುಲ್ ಇದರಲ್ಲಿ ಎಲ್ಲರೂ ಸ್ಟ್ರೆಸ್ ಇರ್ತಾರೆ. ಏನೂ ಕೆಲಸ ಮಾಡದೇ ಹೋದವನು ಸ್ಟ್ರೆಸ್ಸಲ್ಲಿ ಇರ್ತಾರೆ, ಕೆಲಸ ಭಾಳ ಮಾಡ್ತಾ ಇರೋರಂತೂ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಸೊ ಆ ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡಬೇಕಿದ್ರೆ ಯೋಗ ಇಸ್ ದ ಒಂದು. ಯೋಗ ಪ್ರಾಣಾಯಾಮ ಒಂದೇ ಇದು. ಇವತ್ತಿಗೆ ನಾನು ಸಾಕಷ್ಟು ಅಸೋಸಿಯೇಷನ್ನಲ್ಲಿ ಇದ್ದೀನಿ, ಇವತ್ತಿಗೂ ಪ್ರೊಫೆಷ್ನಲ್ ಕಂಟಿನ್ಯೂಷನ್ನಲ್ಲಿದೆ. ಎಲ್ಲ ಇದ್ರೂ ಕೂಡ ಅದು ಬೆಳಗ್ಗೆ ಏನು 1-1.5 ತಾಸು ನಾವು ಮಾಡ್ತೇವೆ. ನಮ್ಮನ್ನು ಇಡೀ ದಿನ ಏನೇ ಕೆಲಸ ಬಂದರೂ ನಮಗೆ ಸ್ಟ್ರೈನ್ ಆಗೋದಿಲ್ಲ. ಆ ರೀತಿ ಒಂದು ಹೆಲ್ತ್ ಬೆನಿಫಿಟ್ ಯಾರಿಗೆ ನಮ್ಮ ಮಿಡ್ಲ್ ಏಜ್ ಅಥವಾ ನಂತರದವರಿಗೆ ಹೆಲ್ತ್ ಬೆನಿಫಿಟ್. ಮಕ್ಕಳಿಗೆ ಅವ್ರು ಮೊದಲಿಂದನೂ ಅದು ಮಾಡ್ಕೊಬಂದುಬಿಟ್ರೆ ಯೋಗನ ಈ ಜಗತ್ತಿಗೆ ಕೊಟ್ಟವರೇ ನಾವು. ಆದರೆ ನಮ್ಮ ಒಂದು ಪರಿಸ್ಥಿತಿ ಹೆಂಗೆ ಬಂದಿತ್ತು ಅಂದರೆ ಫಾರಿನರ್ಸಿಂದ ಯೋಗ ಕಲಿಯುವಂತ ಬಂದಿತ್ತು ಅನ್ಫಾರ್ಚುನೇಟ್ಲಿ. ಬಟ್ ಈಗ ಕಳೆದ 10 ವರ್ಷದಿಂದ ನಾವು ಯೋಗ ಡೇ ಅಂಥೇಳಿ ಜೂನ್ 21 ಯೋಗ ಡೇ ಅಂತೇಳಿ ರೆಗ್ಯುಲರ್ ಪ್ರೋಗ್ರಾಮ್. ಅದರಲ್ಲಿ ಫಸ್ಟ್ ಟೈಮ್ ಅಂತೂ ಒಂದು 300-350 ಜನ ಆಗಿದ್ರು. ಈಗ ಅದು ಅಲ್ಲಲ್ಲೇ ಎಲ್ಲ ಕಡೆಗೂ ಆಗ್ತಾ ಇರೋದಕ್ಕೆ ಎಲ್ಲ ಕಡೆಗೂ ಆಗ್ತಾ ಇದೆ. ಸೊ ನಮ್ಮಲ್ಲೂ ಮಾಡ್ತೇವೆ, ಕಂಟಿನ್ಯೂಸ್ ಮಾಡ್ತೇವೆ, ಅದು ಒಂದು. ಆಮೇಲೆ 108 ಸೂರ್ಯ ನಮಸ್ಕಾರ ಮಾಡ್ತೇವೆ ರಥ ಸಪ್ತಮಿಗೆ, ಫೆಬ್ರವರಿ 4ಕ್ಕೆ ಸೂರ್ಯ ನಮಸ್ಕಾರ. ಅದು ರೆಗ್ಯುಲರ್ ಪ್ರೋಗ್ರಾಮ್. ಮೊನ್ನೆಯಿಂದ ಮೋದಿಯವರು ಇದರಿಂದ ಒಂದು ಆ್ಯಡ್ ಆಗಿದೆ, ಧ್ಯಾನ ಡೇ, ಮೆಡಿಟೇಷನ್ ಡೇ ಅಂತೇಳಿ ಡಿಸೆಂಬರ್ 9 ನಾವು ಮೆಡಿಟೇಷನ್ ಡೇ. ಈ ವರ್ಷದಿಂದ ಅದನ್ನು ಇನ್ಕ್ಲೂಡ್ ಮಾಡ್ಕೋತೀವಿ. ಮತ್ತು ಸ್ಕೂಲ್ಗಳಿಗೆ ಭಾಳಷ್ಟು ಕಡೆಗೆ ನಾವು ಅದನ್ನು ಪ್ರಯತ್ನ ಮಾಡ್ತಾಯಿದ್ದೀವಿ. ಯೋಗ ಈಗ ಭಾಳಷ್ಟು ಕಡೆಗೂ ಕಲಿಸ್ತಾ ಇದ್ದಾರೆ ಮಾಡಿ. ಈಗ ಮೊನ್ನೆ ಯಲ್ಲಾಪುರದಲ್ಲಿ ಒಂದು ತಾಲೂಕಾ ಅಸೋಸಿಯೇಷನ್ ಮಾಡಿದ್ವಿ. ಅಲ್ಲಿ ಒಂದು ತಾಲೂಕಾ ಲೆವೆಲ್ ಜೂನ್ನಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಮಾಡ್ತಾಯಿದ್ವಿ. ಈ ರೀತಿ ಒಂದು ಯೋಗ ಪ್ರಯತ್ನ ಮಾಡಿ. ಇನ್ನೊಂದು ಬೆಸ್ಟ್ ಬೆನಿಫಿಟ್ ಅಂದರೆ ಈಗ ಯೋಗನೂ ಸಹಿತ ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಮಾಡಿ ಜಾಬಲ್ಲೂ ಕೂಡ ರಿಸರ್ವೇಷನ್ಸ್ ಕೊಡ್ತಾರೆ. ಸೊ ಅದು ಮಕ್ಕಳಿಗೆ ಅದೊಂದು ಅಡಿಷ್ನಲ್. ಮತ್ತು ಇನ್ನೊಂದು ಅಂದರೆ ಯೋಗ ಕಲಿತವರೆಲ್ಲ ಫಾರಿನ್ಗೆ, ನಮ್ಮಲ್ಲಿ ಕೆಲವು ಜನ ಫಾರಿನಲ್ಲಿ ಹೋಗಿ ಯೋಗ ಕಲಿಸಿ ಅವ್ರ ಲೈಫ್ ಬಿಲ್ಡಪ್ ಮಾಡ್ಕೋತಾರೆ ಸಂಪಾದನೆ ದೃಷ್ಟಿಯಿಂದ. ಒಳ್ಳೆ ಯೋಗ ಮಾಸ್ಟರಿಗೆ ಒಳ್ಳೆ ಸ್ಕೋಪ್ ಇದೆ. ಹಾಗಾಗಿ ಯೋಗ ಯಾಕೆ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಸ್ಕೋಪ್ ಇದೆ. ಯೋಗ ಮಾಡೋದ್ರಿಂದ ಅವ್ರಿಗೆ ಆರೋಗ್ಯನೂ ಒಳ್ಳೇದು, ಮತ್ತೊಬ್ಬರು ಹೇಳ್ಕೊಡೋದ್ರಿಂದ ಹಣಕಾಸಿನ ದೃಷ್ಟಿ, ಫೈನಾನ್ಷಿಯಲ್ ಬೆನಿಫಿಟ್, ಹೆಲ್ತ್ ಬೆನಿಫಿಟ್ ಎಷ್ಟೂ ಆಗ್ತದೆ. ಮತ್ತೆ ಅದ್ರ ನಾವು ಮತ್ತೊಬ್ಬನ ಕಲಿಸಿದಾಗ ಅವ್ರು ಗ್ರೋತ್ ಆದಾಗ ಆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ದುಡ್ಡಿಂದ ಸಿಗೋದಿಲ್ಲ. ಅದೊಂದು ನನಗೆ ಎಕ್ಸ್ಪೀರಿಯನ್ಸ್ ಅದು. ಓಕೆ, ಈಗ ಒಟ್ಟಾರೆಯಾಗಿ ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಯೋಗ ಈಗ ಭಾಳಷ್ಟು ಕಡೆಗೆ ನಂದು ಇಲ್ಲಿ ಈ ಸಂದರ್ಭದಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಭಾಳಷ್ಟು ಜನ ಯೋಗ ಮಾಡ್ತಾ ಇದ್ದಾರೆ. ಯಾವ ರೀತಿ ಯೋಗ ಅಂದರೆ ಈಗ ಆನ್ಲೈನ್ ಯೋಗ, ಅದರಲ್ಲಿ ಈ ಕರೋನಾದ ನಂತರ ಎಲ್ಲದು ಆನ್ಲೈನ್ ಯೋಗ.
ಯೋಗದಲ್ಲಿ ಏನಿದೆ, ನಿಮ್ಮ ದೇಹಕ್ಕೆ ಯಾವುದು ಸೂಟೇಬಲ್ ಆಗ್ತದೆ ಅನ್ನೋದನ್ನು ಯೋಗ ಬಲ್ಲವರಿಂದ ಕಲಿತು ಅದನ್ನು ಮಾಡಬೇಕು. ಯಾಗೋ ಮಾಡ್ತಾರೆ ಅಂತ ಕಡೆಗೆ ಏನು ಬರ್ತದೆ, ಭಾಳ ಜನ ಯೋಗ ಮಾಡೋದ್ರಿಂದ ಏನೂ ಕಡಿಮೆ ಆಗಲಿಲ್ಲ ಅಂತ. ಯಾಕಂದ್ರೆ ಸರಿಯಾಗಿ ಮಾಡದೆ ಹೋಗಿದ್ದ ಕಡಿಮೆ ಆಗಿರೋದು. ಯೋಗ ತಪ್ಪಲ್ಲ, ಯೋಗ ಮಾಡಿದ್ದಂತ ತಪ್ಪು. ಹಾಗಾಗಿ ಯೋಗ ಎಲ್ಲರೂ ಇದು ಮಾಡಿ, ಮತ್ತು ಗ್ರೂಪಲ್ಲಿ ಸೇರಿ ಮಾಡಿದಾಗ ಅದರದ್ದು ಬೆನಿಫಿಟ್ಸ್ ಭಾಳ ಇರ್ತದೆ. ಓಕೆ, ಒಬ್ಬೊಬ್ಬರೇ ಒಂದು ರೂಮಲ್ಲಿ ಯೋಗ ಮಾಡೋದಕ್ಕಿಂತನೂ ಸಂಗತಿ, ಈಗ ಯೋಗ ಅಂತಂದರೆ ಅದರದ್ದು ಮೀನಿಂಗೇ ಒಟ್ಟುಗೂಡಿಸುವಂಥ. ಹಾಗಾಗಿ ಗ್ರೂಪಲ್ಲಿ ಮಾಡಿ, ಗುರುವಿನ ಮುಖೇನ ಮಾಡಿ, ನಿಮಗೆ ಯಾವುದು ಮಾಡಬೇಕು ಮಾಡಬಾರ್ದು ಅನ್ನೋದು ಎಲ್ಲರೂ ಎಲ್ಲ ಆಸನಗಳನ್ನು ಮಾಡಬಾರ್ದು. ಹಾಗೆ ಅವರು ಗುರುವಿನ ಮುಖೇನ ನಿಮಗೆ ಯಾವುದು ಆಸನ ಸರಿ ಆಗ್ತದೆ ಸರಿಯಾಗಿ ಕಲ್ತ್ಕೊಂಡು ಮಾಡಿ. ಇದು ಒಂದು ನನ್ನ ಅಡ್ವೈಸ್. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಅನಿಲ್ ಕರಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ನಾನು ಮೊದಲಿಂದನೂ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ, ಸಮಾಜಕ್ಕೆ ಏನು ಬೇಕೋ ಅದನ್ನು ನಿಶ್ಚಿತವಾಗಿ ಕೊಡ್ತಾ ಇದೆ. ಮತ್ತು ಇಲ್ಲಿ ಒಂದು ವಿಶೇಷವಾಗಿ ಹೇಳಬೇಕು ಅಂದರೆ ಅನಂತಮೂರ್ತಿ ಹೆಗಡೆ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು, ಒಳ್ಳೆಯ ಒಂದು ನಮ್ಮಲ್ಲಿರೋ ಒಂದು ಲೀಡರ್ಶಿಪ್ ಏನು ಬೇಕಾಗಿತ್ತು ಅದನ್ನು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶ್ವಂಬರ ಟಿವಿ ಬೆಳೀಲಿ, ಸಮಾಜಕ್ಕೆ ಇನ್ನೂ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ, ನಮ್ಮಂಥವ್ರಿಗೆ ಇನ್ನೂ ಅವಕಾಶಗಳನ್ನು ಕೊಟ್ಟು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದೆ. ಅದೇ ರೀತಿ ಕಾರ್ಯಕ್ರಮಗಳನ್ನು ನೀಡಲಿ ಅಂಥೇಳಿ ನನ್ನನ್ನು ಇಲ್ಲಿ ಕರೆದಿದ್ದಕ್ಕಾಗಿ ವಿಶ್ವಂಬರ ಟಿವಿ ಮತ್ತು ಗುರುಪ್ರಸಾದ್ ಶಾಸ್ತ್ರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ಧನ್ಯವಾದ. ಧನ್ಯವಾದ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.